ಅದು ತಾಲೂಕು ಕೇಂದ್ರದಿಂದ ಪ್ರಮುಖವಾಗಿ ಗ್ರಾಮೀಣ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ರಸ್ತೆ. ದಿನ ಬೆಳಗಾದ್ರೆ ಸಾಕು ಸಾಕಷ್ಟು ಜನ ಅದೇ ರಸ್ತೆ ಮಾರ್ಗವಾಗಿ ಸಂಚಾರ ಮಾಡೋದು. ಆದ್ರೆ ರಸ್ತೆಗೆ ಕಾಲಿಟ್ರೆ ರಸ್ತೆಗಿಂತ ಗುಂಡಿಗಳೇ ಅತಿ ಹೆಚ್ಚಾಗಿ ನೋಡೋದಕ್ಕೆ ಸಿಗುತ್ತಂತೆ. ಗುಂಡಿಯಲ್ಲಿ ವಾಹನ ಸವಾರರು ಓಡಿಸ್ಬೇಕು ವಾಹನಗಳನ್ನ ಅಂತಾದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾದಂತ ಪರಿಸ್ಥಿತಿ ಎದುರಾಗಿದೆ. ಹಾಗಾದ್ರೆ ಎಲ್ಲಿದೆ ಈ ಅವ್ಯವಸ್ಥೆ, ಯಾವುದು ಆ ಪ್ರಮುಖ ರಸ್ತೆ, ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಶಿವಪುರ ಹಾಗೂ ನಾರಾಯಣಪುರ ಸಂಪರ್ಕಿಸುವ ಮುಖ್ಯ ರಸ್ತೆ ಸಂಪೂರ್ಣ ಡಾಂಬರ್ ಕಿತ್ತು ಹೋಗಿದ್ದು ತಗ್ಗು ಗುಂಡಿಗಳು ಸೃಷ್ಟಿಯಾಗಿವೆ. 3 ಕಿಲೋಮೀಟರ್ ರಸ್ತೆಯಲ್ಲಿ ಬರೋಬ್ಬರಿ 500ಕ್ಕೂ ಹೆಚ್ಚು ಗುಂಡಿಗಳು ಬಿದ್ದಿದ್ದು ರಸ್ತೆಯಲ್ಲಿ ಗುಂಡಿಯಲ್ಲಿ ರಸ್ತೆಯೋ ಅನ್ನೋ ಹಾಗಾಗಿದೆ. ರಸ್ತೆಗಳು ಹಾಳಾಗಿ ವರ್ಷಗಳೇ ಕಳೆದರೂ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ರಸ್ತೆಗಳ ದುರಸ್ತಿಯ ಗೋಜಿಗೆ ಹೋಗಿಲ್ಲ. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ರು. ಬಸವ ಕಲ್ಯಾಣದಿಂದ ನಾಗಣ್ಣನ ಕಟ್ಟೆ ಹಿಡ್ಕೊಂಡು ನಾರಾಯಣಪುರ ಗ್ರಾಮದಲ್ಲಿ ಕಂಪ್ಲೀಟ್ ಆಗಿ ರಸ್ತೆ ಹದಗೆಟ್ಟು ಹೋಗಿದೆ. ಇಲ್ಲಿ ಹಾಸ್ಪಿಟಲ್, ಸ್ಕೂಲ, ಕಾಲೇಜಸ್ ಭಾಳಷ್ಟು ಇರ್ತಾವೆ, ಭಾಳಷ್ಟು ಪಬ್ಲಿಕ್ ಓಡಾಡ್ತಾ ಇದೆ. ಇಲ್ಲಿ ಸುಮಾರು ಏನಂದ್ರೆ 500 ನಿಲ್ಲಿನಿಂದ 600 ಗುಂಡಿಗಳು ಬಿದ್ದಿದ್ದಾವೆ. ಸಾಕಷ್ಟು ತೊಂದರೆ ಆಗಲಕ್ಕತ್ತದ. ಅಧಿಕಾರಿಗಳು ಯಾರಿಗೆ ಹೇಳಿದ್ರು ಯಾರು ಕೇರೆ ಮಾಡ್ತಾ ಇಲ್ಲ. ನಾಗಣ್ಣ ಕಟ್ಟೆಯಿಂದ ನಾರಾಯಣಪುರ ಗ್ರಾಮದವರೆಗಿನ ರಸ್ತೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು ಬಿದ್ದಿವೆ. ಗುಂಡಿ ತಪ್ಪಿಸಿ ಸಂಚರಿಸಲು ಪ್ರಯತ್ನಿಸುವ ವೇಳೆ ಹಲವು ಬಾರಿ ಅಪಘಾತಗಳು ಸಂಭವಿಸಿ ಸಾವು ನೋವುಗಳಾಗುತ್ತಿವೆ. ಈಗಾಗಲೇ ಅನೇಕರು ಈ ರಸ್ತೆಯ ಗುಂಡಿಗಳಿಂದ ಬಿದ್ದು ಕೈಕಾಲಿಗೆ ಹಾನಿಯಾಗಿದ್ದು ನಿತ್ಯವೂ ಗುಂಡಿಮಯ ರಸ್ತೆ ಮೇಲೆ ಓಡಾಡಲು ಸಮಸ್ಯೆ ಉಂಟಾಗುತ್ತಿದೆ ಅಂತ ಗ್ರಾಮಸ್ಥರು ಹಾಗೂ ವಾಹನ ಸವಾರರು ಅಳಲು ತೋಡಿಕೊಂಡಿದ್ದಾರೆ. ಒಟ್ನಲ್ಲಿ ಯಮಗುಂಡಿಗಳು ವಾಹನ ಸವಾರರಿಗೆ ಗಂಡಾಂತರವನ್ನುಂಟು ಮಾಡಿದ್ದು ಗುಂಡಿ ಬಿದ್ದ ರಸ್ತೆಯಲ್ಲೇ ಜನರು ಸರ್ಕಸ್ ಮಾಡುತ್ತಾ ಸಂಚರಿಸುತ್ತಿದ್ದಾರೆ. ಇನ್ನಾದರೂ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಹದಗೆಟ್ಟಿರೋ ರಸ್ತೆಗೆ ದುರಸ್ತಿಗೆ ಮುಂದಾಗಲಿ ಅನ್ನೋದೇ ಜನರ ಆಶಯ. ಶಿವಮಠಪತಿ, ಗ್ಯಾರಂಟಿ ನ್ಯೂಸ್, ಬೀದರ್.